ದಳಪತಿ ಕೋಟೆಯನ್ನ ಭೇದಿಸಲು ಡಿಕೆ ಶಿವಕುಮಾರ್ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ದಳಪತಿಯ ಈ ಕೋಟೆಯನ್ನ ಭೇದಿಸಲು ಇನ್ನಿಲ್ಲದ ರಣತಂತ್ರಗಳು ನಡೀತಾ ಇದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ 20 ಪಿಡಿಒಗಳನ್ನ ನೇಮಕ ಮಾಡಲಾಗಿದೆ. 20 ಪಿಡಿಒಗಳ ನೇಮಕವನ್ನ ಮಾಡಿದ್ದಾರೆ ಆಯಕಟ್ಟಿನ ಪಂಚಾಯಿತಿಗಳಿಗೆ. ಡಿಕೆ ಶಿವಕುಮಾರ್ ಸೂಚನೆ ಹಿನ್ನೆಲೆ ಪಿಡಿಒಗಳನ್ನ ನೇಮಿಸಿ ಸಿಇಒ ಆದೇಶವನ್ನ ಹೊರಡಿಸಿದ್ದಾರೆ. ಪಿಡಿಒಗಳನ್ನ ನೇಮಿಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರವನ್ನ ಬರೆದಿದ್ರು. ಚನ್ನಪಟ್ಟಣ ಗ್ರಾಮ ಪಂಚಾಯಿತಿಗಳಿಗೆ 20 ಪಿಡಿಒಗಳ ನೇಮಕ ಆಗಿದೆ. ಈ ಆದೇಶ ಪತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಸಿಇಒ ಉಲ್ಲೇಖಿಸಿದ್ದಾರೆ. ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈಗಾಗಲೇ ಹೇಳಿದ್ದಾರೆ, ಘೋಷಣೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಿನ್ನೆ ಧ್ವಜಾರೋಹಣವನ್ನ ನೆರವೇರಿಸಿದ್ರು. ಅದರ ನಂತರದಲ್ಲಿ ಬೈ ಎಲೆಕ್ಷನ್ಗೆ ಡಿಕೆ ಶಿವಕುಮಾರ್ ಘೋಷಣೆಯನ್ನ ಮಾಡಿದ್ದಾರೆ. ನಾನೇ ಅಭ್ಯರ್ಥಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಈಗ ಆಯಕಟ್ಟಿನ ಪಂಚಾಯಿತಿಗಳಿಗೆ 20 ಪಿಡಿಒಗಳನ್ನ ನೇಮಕ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಸೂಚನೆಯ ಹಿನ್ನೆಲೆಯಲ್ಲಿ ಪಿಡಿಒಗಳನ್ನ ನೇಮಕ ಮಾಡಲಾಗಿದೆ. ಪಿಡಿಒಗಳನ್ನ ನೇಮಕ ಮಾಡಿ ಅಂತ ಪತ್ರವನ್ನ ಬರೆದಿದ್ರು ಡಿಕೆ ಶಿವಕುಮಾರ್. ಆ ನಿಟ್ಟಿನಲ್ಲಿ ಈಗ ಆಯಕಟ್ಟಿನ ಪಂಚಾಯಿತಿಗಳಿಗೆ 20 ಪಿಡಿಒಗಳನ್ನ ನೇಮಕ ಮಾಡಲಾಗಿದೆ. ವಿಧಾನಸಭಾ ಕ್ಷೇತ್ರಕ್ಕೆ ಈಗ 20 ಪಿಡಿಒಗಳ ನೇಮಕ ಆಗಿರೋದು. ಚನ್ನಪಟ್ಟಣದಲ್ಲಿ ಸಿಇಒ ಆದೇಶವನ್ನ ಹೊರಡಿಸಿದ್ದಾರೆ. ಪಿಡಿಒಗಳನ್ನ ನೇಮಿಸಬೇಕು ಅಂತ ಪತ್ರವನ್ನ ಬರೆದಿದ್ರು ಡಿಕೆ ಶಿವಕುಮಾರ್. ಆ ನಿಟ್ಟಿನಲ್ಲಿ ಈಗ ಪಿಡಿಒಗಳ ನೇಮಕ ಆಗಿದೆ. ಇನ್ನು ಆದೇಶ ಪತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನಿನ್ನೆ ಧ್ವಜಾರೋಹಣವನ್ನ ನೆರವೇರಿಸಿದ್ರು. ಸಿಪಿ ಯೋಗೇಶ್ವರ್ ಜೊತೆಗೆ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಕೂಡ ಬಹಳ ಅಚ್ಚರಿಯನ್ನ ಉಂಟು ಮಾಡಿತ್ತು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ಚನ್ನಪಟ್ಟಣದಲ್ಲಿ ನಾನೇ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನುವಂಥ ಮಾತನ್ನ ಕೂಡ ನಿನ್ನೆ ಧ್ವಜಾರೋಹಣವನ್ನ ನೆರವೇರಿಸಿದ ಬಳಿಕ ಹೇಳ್ಕೊಂಡಿದ್ರು. ಚನ್ನಪಟ್ಟಣವನ್ನ ಯಾವುದೇ ಕಾರಣದಲ್ಲೂ ಕೂಡ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಮತ್ತೆ ಗೆದ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಸರ್ಕಸ್ ನಡೀತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ರಣತಂತ್ರವನ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹಿಡಿತಾ ಇದ್ದಾರೆ ಅನ್ನುವಂತಹ ವಿಚಾರ ಕೂಡ ಈಗಾಗಲೇ ಗೊತ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲಸವನ್ನ ಕೂಡ ಆರಂಭ ಮಾಡಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಯಾರಾಗ್ತಾರೆ ಅಭ್ಯರ್ಥಿ ಅನ್ನುವಂಥ ಬಹಳ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ನಿನ್ನೆ ತೆರೆ ಬಿದ್ದಿದೆ. ಈ ಧ್ವಜಾರೋಹಣ ಆದ ನಂತರದಲ್ಲಿ ಪ್ರಶ್ನೆಯನ್ನ ಕೇಳಿದಂಥ ಸಂದರ್ಭದಲ್ಲಿ ನಾನೇ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ಮಾತನ್ನ ಕೂಡ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳ್ಕೊಂಡಿದ್ದಾರೆ. ಈಗ ಈ ಪಿಡಿಒಗಳನ್ನ ನೇಮಿಸಿ ಸಿಇಒ ಆದೇಶವನ್ನ ಹೊರಡಿಸಿದ್ದಾರೆ. ಪಿಡಿಒಗಳನ್ನ ನೇಮಿಸಬೇಕು ಅಂತ ಪತ್ರವನ್ನ ಬರೆದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಆ ನಿಟ್ಟಿನಲ್ಲಿ ಆ ಆದೇಶ ಪತ್ರದಲ್ಲೂ ಕೂಡ ಡಿಸಿಎಂ ಹೆಸರಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ 20 ಪಿಡಿಒಗಳನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ.